ಸೊ ಗಾರ್ಲಿಕ್ ಬ್ರೆಡ್ ಅಂತೂ 35 rupees ಕೊಡ್ತಾ ಇದೀವಿ. ದೇವ್ರಾಣಿಗೆ ಎಲ್ಲಿ ಕೊಡ್ತಾರಂತ ಗೊತ್ತಿಲ್ಲ, ಬಟ್ ನಾವು ಕೊಡ್ತಾ ಇದೀವಿ. 35 rupees ಗಾರ್ಲಿಕ್ ಬ್ರೆಡ್ ವಿತ್ 99 rupeesಗೆ ಪಾಸ್ತಾ ಕೊಡ್ತಾ ಇದೀವಿ. ಇದರಲ್ಲಿ ನಮಗೆ ಮಾರ್ಜಿನ್ ಅಂತೂ ಏನು ಸಿಗೋದಿಲ್ಲ, ಬಟ್ ಇರೋದು ಮಾರ್ಜಿನ್ ಅಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿರೋದು ಫುಡ್ ಕೊಡ್ತೀವಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ ಸರ್. ನೋಡಿ, ಇದು ನಾವು 3 years ಆಯ್ತು ಶುರು ಮಾಡಿ. ಸೊ ಒಂದು ಬೆಸ್ಟ್ ಪಾಸ್ತಾ ಕೊಡಬೇಕು ಅಂತ ನಾನು ಇದನ್ನ ಶುರು ಮಾಡಿದ್ದೆ. ಯೂಶಲಿ ನೀವು ನೋಡಿದ್ರೆ ಒಂದು ಸ್ಟ್ರೀಟ್ ಅಲ್ಲಿ ಪಾಸ್ತಾ ಸಿಗೋದು ತುಂಬಾ ಕಷ್ಟ ಇದೆ. ಒಂದು ಕೆಫೆ ರೇಂಜ್ ಅಲ್ಲಿ ನೀವು ಹೋಗಿದ್ರೆ 300-400 ರೇಂಜ್ ಅಲ್ಲಿ ಪಾಸ್ತಾ ತಿನ್ಬೇಕಂದ್ರೆ ಎಲ್ಲರ ಕೈಯಲ್ಲಿ ಆಗಲ್ಲ. ಸೊ ಒಂದು 99 rupees ಇಂದ ಒಂದು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ನಾವು ಪಾಸ್ತಾ ವಡಿನ ಶುರು ಮಾಡಿರೋದು. ಸೊ ಮಿಡ್ ರೇಂಜ್ ಇಂದ ಹೈ ರೇಂಜ್ ಪೀಪಲ್ ಎಲ್ಲರೂ ಪಾಸ್ತಾನ ಟ್ರೈ ಮಾಡಬೇಕು. ಯೂಶಲಿ ಬಿರಿಯಾನಿ ಟ್ರೈ ಮಾಡ್ತಾರೆ, ಕಬಾಬ್ಸ್ ಎಲ್ಲ ಕಡೆ ಸಿಗುತ್ತೆ. ಸೊ ಪಾಸ್ತಾ ಎಲ್ಲ ಕಡೆ ಸಿಗೋದಿಲ್ಲ, ಹೋಗ್ಬೇಕಂದ್ರೆ ಒಂದು ಕೆಫೆಗೆ ಹೋಗ್ಬೇಕು. ಸೊ ಆ ಒಂದು ಕಾನ್ಸೆಪ್ಟ್ ಇಂದ ನಾವು ಪಾಸ್ತಾ ವಡಿನ ಶುರು ಮಾಡಿರೋದು. ಯೂಶಲಿ ನಾವು 3 years ಇಂದ ಸ್ಟಾರ್ಟ್ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಸ್ಟಮರ್ ರಿವ್ಯೂಸ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. 4 ವೆರೈಟಿ ಸಾಸಸ್ ಇದೆ. ಸೊ ಪಿಂಕ್ ಸಾಸು, ಬೆಸಿಲ್ ಗ್ರೀನ್, ವೈಟ್ ಸಾಸು, ರೆಡ್ ಸಾಸ್ ಅಂತ. ಹೈಯೆಸ್ಟ್ ಮೂವಿಂಗ್ ನಮ್ದು ವೈಟ್ ಸಾಸು. ಸೊ ಇದನ್ನ ನೀವು ತಿನ್ಬಿಟ್ರೆ ಫಿದ್ದ ಆಗ್ಬಿಡ್ತೀರಾ. ನಮ್ದು 2 ಲೊಕೇಶನ್ ಇದೆ, ಒಂದು BTM, ಒಂದು ಹುಳಿಮಾವು. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಸಿಗುತ್ತೆ. ಸೊ ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನಮ್ದು ಪಾಸ್ತಾ ವಡಿ ಟ್ರಕ್ನ ಒಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.